ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋ ಒಂದು ಆಗ್ರಹಗಳು ಕೂಡ ತುಂಬಾ ಆಗ್ತಿದೆ. ಒಬ್ಬೊಬ್ರು 2-3 ಖಾತೆಗಳನ್ನ ಇಟ್ಕೊಂಡಿದ್ದಾರೆ, ಹುದ್ದೆಗಳನ್ನ ಇಟ್ಕೊಂಡಿದ್ದಾರೆ. ಏನಿದ್ರು ಅದು ಹೈಕಮಾಂಡ್ ಡಿಸಿಷನ್ ಮಾಡಬೇಕಲ್ಲ. ನಮ್ಮಂತಲ್ಲಿ ನಾವೇನು ಮಾಡೋದು? ನಾವು ಪಾರ್ಟ್ ಅಷ್ಟೇ, ಅದು ಮಂತ್ರಿಗಳಾಗಿ ಕೆಲಸ ಮಾಡ್ತೀವಿ. ಅಧ್ಯಕ್ಷನ ಬದಲಾವಣೆ, CM ಬದಲಾವಣೆ ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನಾವು ಚರ್ಚೆ ಮಾಡಿ ಅನಾವಶ್ಯಕ ಅದು. ಇಲ್ಲ, ಒತ್ತಡ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ಎಲ್ಲೂ ಚರ್ಚೆ ಆಗಿಲ್ಲ. ಇಲ್ಲ, ಎಲ್ಲೂ ಚರ್ಚೆ ಆಗಿಲ್ಲ. ಡೆಲ್ಲಿಯಿಂದ ಇನ್ನೂವರೆಗೆ ಚರ್ಚೆ ಆಗಿಲ್ಲ. ರಿಪೋರ್ಟ್ಸ್ ಎಲ್ಲ ಕೇಳಿದಾರಲ್ಲ, ಏನು ರಿಪೋರ್ಟ್ ಕೇಳಿದಾರಲ್ಲ, ಎಲ್ಲಿ ಜನಕ್ಕೆ ಈಗಲ್ಲ ಭೇಟಿ ಆಗ್ತಾರೆ. ಇಲ್ಲೋ ಕಾಂಗ್ರೆಸ್ ಆಫೀಸಿಗೆ ವಿಸಿಟ್ ಮಾಡಿದ್ರ, KPCCಗೆ ವಿಸಿಟ್ ಮಾಡಿದ್ರ, ಟೂರ್ ಎಲ್ಲೆಲ್ಲಿ ಮಾಡಿದ್ರ ಅನ್ನೋದು ಪಬ್ಲಿಕ್ಕಿಗೆ ಜೊತೆ ಎಷ್ಟು ಸಂಪರ್ಕಲಿದ್ರು ಮಂತ್ರಿಗಳನ್ನು ಕೇಳಿದ್ದಾರೆ. ಅದು ಆಯಾ ಜಿಲ್ಲಾ ಅಧ್ಯಕ್ಷರು ಅವ್ರು ಕೊಡ್ತಾರೆ. ನಾವೇನು ಕೊಡೋಲ್ಲ, ಅವರು ಸಂಬಂಧಪಟ್ಟವ್ರು ಕೊಡಬೇಕಲ್ಲ. ಈಗ ನಮ್ಮ ರಿಪೋರ್ಟ್ ಬೇರೆ ಅವ್ರು ಕೊಡಬೇಕು, ನಾವು ಕೊಡಲಿಕ್ಕಾಗಲ್ಲ. ಅವ್ರು ಜಿಲ್ಲಾ ಅಧ್ಯಕ್ಷ ಕೊಡ್ತಾರೆ. ಎಷ್ಟು ಸಲ ಭೇಟಿಯಾಗಿರೋ ಕಚೇರಿಗೆ, ಎಷ್ಟು ಸಲ ಅಹವಾಲು ಸ್ವೀಕಾರ ಮಾಡಿದ್ರು, ಏನು ಮಾಡಿದ್ರು ಅವ್ರು ಮಾಡಿದ್ರು. ಹಾಂ, ಇಲಾಖೆದನ್ನೇ ಕೇಳಿಲ್ಲ ಅವರು. ಇಲಾಖೆ ಬಗ್ಗೆ ಕೇಳ, ಪಬ್ಲಿಕ್ ಜೊತೆ ಸಂಪರ್ಕ ಆದ, ಕಾರ್ಯಕರ್ತರ ಜೊತೆ ಸಂಪರ್ಕ ಕೇಳಿದ. ಫಿಕ್ಸ್ ಎಲ್ಲರ ಆಕಾಂಕ್ಷೆ ಅಷ್ಟೇ, ಫಿಕ್ಸ್ ಎಲ್ಲರ ಫಿಕ್ಸ್ ಮಾಡಿ ಹಂಗೆ ಬಿಡ್ತಾರೆ. ಈಗ 1, 2, 3 ರೇಸ್ನಾಗ ಅವೆಲ್ಲ ಓಡಾರು, ಹಿಂದೆ ಮುಂದೆ ಓಡಾರೋಲ್ಲ. ಯಾರು ಓಡಿ ಮುಡ್ತೀರ ಅವರು. 100 ಮೀಟರ್ ಇದೆ, 400 ಇದೆ, 800 ಇದೆ, 10 ಕಿಲೋಮೀಟರ್ ಇದೆ. ಯಾರು ಓಡಿ ಮುಡ್ತಾರೆ. ಎಲ್ಲರಿಗೂ ಗೊತ್ತು, ಎಲ್ಲರೂ ಆಗೋಲ್ಲ. ಎಲ್ಲರೂ ಮಂತ್ರಿಗಳ ಇರ್ತಾರೆ, ಅವ್ರ ಫಾಲೋವರ್ಸ್ ಇರ್ತಾರೆ, ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಮಾಡಬೇಕಾಗಲ್ಲ. ಆವಾಗಿನ ಸರ್ಕಮ್ಟನ್ಸು, ಸನ್ನಿವೇಶ, ಹೈಕಮಾಂಡು ಅವ್ರು ಯಾವ ರೀತಿ ಚರ್ಚೆ ಮಾಡ್ತಾರೆ ಅದ್ರ ಬಗ್ಗೆ ಡಿಪೆಂಡ್ಸ್ ಎಲ್ಲರೂ. ಇಲ್ಲ, ಅಂಥ ವಿಚಾರ ಯಾವುದು ಇನ್ನೂ ನಮ್ಮ ಬಗ್ಗೆ ಯಾವ್ದು ಚರ್ಚೆ ಇಲ್ಲ, ಯಾವುದೇ ಚರ್ಚೆ ಇಲ್ಲ. ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಿಮ್ದೇ ಆದಂತ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಅಲ್ಲ, ಮುಂಚೆನೇ ಮಾಡ್ತಾರೆ, ಈಗಲ್ಲ. ಅದಕ್ಕೂ ರಾಜಕೀಯ ವರ್ಕ್ ಏನು ಸಂಬಂಧ ಇಲ್ಲ, ಸೋಷಿಯಲಿ ವರ್ಕ್ ಮಾಡ್ತಾರೆ. ಇಡೀ ರಾಜ್ಯ ತುಂಬ ಇದ್ದೇ ಇದ್ದಾರೆ, ಮುಂಚೆ ಇದ್ದಾರೆ. ಇವತ್ತು ಈ ಚುನಾವಣೆಗೆ ಏನು ಸಂಬಂಧ ಇಲ್ಲ ಅದು. 2028 ಅಲ್ಲ, ಅವ್ರು ಮುಂಚೆನೂ ಇದ್ದಾರೆ. 18ರಲ್ಲಿ ಇದ್ದರು, 23ರಲ್ಲಿ ಇದ್ದರು, ಅವ್ರು ಇದ್ದೇ ಇರ್ತಾರೆ. ಅದಕ್ಕೂ ಚುನಾವಣೆಗೆ ಏನು ಸಂಬಂಧ ಇಲ್ಲ. ಅವ್ರು ಸೋಷಿಯಲಿ ಆರ್ಗನೈಸೇಷನು ಆ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾರೆ. ನೋಡೋಣ, ಅದೇನು ಬಂದಾಗ ಅದ್ರ ಬಗ್ಗೆ ಹೇಳೋಣ. ಇನ್ನೂ ಬಂದಿಲ್ಲ, ಅದ ಬಂದರೆ ಹೇಳ್ತೀನಿ.